ಪ್ರೀತಿ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, 8ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ FA1 ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳು LBA ಇಂದ ಪಡೆದುಕೊಂಡಿರತಕ್ಕಂತಹ ಪ್ರಶ್ನೆಗಳು ಆಗಿವೆ ವಿದ್ಯಾರ್ಥಿಗಳೇ. ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. 3 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 3 ಅಂಕ ಫಸ್ಟ್ ಮೇನಿಂದ ಸಿಗುತ್ತೆ. ಸೊ ಫಸ್ಟ್ ಮೇನಲ್ಲಿ ಒಂದನೇ ಕ್ವಶನ್ನು, P ಮತ್ತು Q ನಾಟ್ ಈಕ್ವಲ್ ಟು 0ಗಳು ಪೂರ್ಣಾಂಕಗಳಾಗಿರುವ ಮತ್ತು P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಯು ಆಪ್ಷನ್ ಎ ಸ್ವಾಭಾವಿಕ ಸಂಖ್ಯೆಗಳು, ಆಪ್ಷನ್ ಬಿ ಪೂರ್ಣ ಸಂಖ್ಯೆಗಳು, ಆಪ್ಷನ್ ಸಿ ಪೂರ್ಣಾಂಕಗಳು, ಆಪ್ಷನ್ ಡಿ ಭಾಗಲಬ್ಧ ಸಂಖ್ಯೆಗಳು. ಇದು ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆಗೆ ಬರೋಣ. ಈ ಕೆಳಗಿನ ಬೀಜ ಪದೋಕ್ತಿಗಳಲ್ಲಿ ರೇಖಾತ್ಮಕ ಸಮೀಕರಣವು ಆಪ್ಷನ್ ಎ y+1, ಆಪ್ಷನ್ ಬಿ p/p+2, ಆಪ್ಷನ್ ಸಿ x³ + x² - 1, ಆಪ್ಷನ್ ಡಿ t² - 1. ಮೂರನೇ ಪ್ರಶ್ನೆ, ಯಾವುದೇ ಒಂದು ಬಹುಭುಜದ ಎಲ್ಲ ಹೊರಕೋನಗಳ ಮೊತ್ತವು ಆಪ್ಷನ್ ಎ 180 ಡಿಗ್ರಿ, ಆಪ್ಷನ್ ಬಿ 360 ಡಿಗ್ರಿ, ಆಪ್ಷನ್ ಸಿ 240 ಡಿಗ್ರಿ, ಆಪ್ಷನ್ ಡಿ 90 ಡಿಗ್ರಿ. ಫಸ್ಟ್ ಮೇನ್ ಕಂಪ್ಲೀಟ್. ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 3 ಅಂಕ. ನಾಲ್ಕನೇ ಪ್ರಶ್ನೆ, 5 -(-3) ಮತ್ತು -3 -5 ಇದರ ಬೆಲೆ ಕಂಡುಹಿಡಿಯಿರಿ. ಐದನೇ ಪ್ರಶ್ನೆ, 7x = -35 ಈ ಸಮೀಕರಣದಲ್ಲಿ x ನ ಬೆಲೆಯನ್ನು ಕಂಡುಹಿಡಿಯಿರಿ. ಆರನೇ ಪ್ರಶ್ನೆ, ನಿಯಮಿತ ಬಹುಭುಜ ಎಂದರೇನು? ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 4 ಅಂಕ ಥರ್ಡ್ ಮೇನಿಂದ ಸಿಗುತ್ತೆ. ಏಳನೇ ಪ್ರಶ್ನೆ, -4/5 × 3/7 × 15/16 (-14/9) ಇದರ ಬೆಲೆಯನ್ನು ಕಂಡುಹಿಡಿಯಿರಿ. ಎಂಟನೇ ಪ್ರಶ್ನೆ, ಬಾಹ್ಯಕೋನವು 24 ಡಿಗ್ರಿ ಇರುವ ನಿಯಮಿತ ಬಹುಭುಜಾಕೃತಿಯಲ್ಲಿನ ಬಾಹುಗಳ ಸಂಖ್ಯೆ ಎಷ್ಟು ಅಂತ ಇದೆ. ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 3 ಅಂಕ, ಟೋಟಲ್ 6 ಅಂಕ ಫೋರ್ತ್ ಮೇನಿಂದ. ಸೊ 9ನೇ ಪ್ರಶ್ನೆ, 2 ಅನುಕ್ರಮ ಸಂಖ್ಯೆಗಳ ಮೊತ್ತವು 51 ಆಗಿದೆ. ರೇಖಾತ್ಮಕ ಸಮೀಕರಣ ರೂಪದಲ್ಲಿ ಬರೆದು ಸಮೀಕರಣದಲ್ಲಿನ ಆ ಸಂಖ್ಯೆಗಳನ್ನು ಬರೆಯಿರಿ. 9ನೇ ಪ್ರಶ್ನೆ. 10ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ x ನ ಬೆಲೆಯನ್ನು ಕಂಡುಹಿಡಿಯಿರಿ. ಚಿತ್ರವನ್ನು ಕೊಟ್ಟಿದ್ದಾರೆ, ಇದರಲ್ಲಿ x ನ ಬೆಲೆಯನ್ನು ಕಂಡುಹಿಡಬೇಕಾಗುತ್ತೆ. ಇನ್ನು ಲಾಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಪ್ರಶ್ನೆ ಇದೆ, 4 ಅಂಕ. ಪ್ರಶ್ನೆ 11, ಸುಲಭ ರೂಪಕ್ಕೆ ತನ್ನಿ. ಆಪ್ಷನ್ 1, 32/5 + 23/11 × 22/15. ಆಪ್ಷನ್ 2, 3/7 + 28/15 ಡಿವೈಡ್ಸ್ 14/5. ಆಪ್ಷನ್ 3, 2/7 × 7/16 - 21/4 ಆಪ್ಷನ್ 4, 3/4 × 8/9 - 40. ಇದು ಪ್ರಶ್ನೆ ಪತ್ರಿಕೆ ಆಗಿದೆ ವಿದ್ಯಾರ್ಥಿಗಳೇ. ಈಗ ಈ ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡೋಣ. FA1 ವಿಷಯ ಗಣಿತ ತರಗತಿ 8 ಮಾದರಿ ಉತ್ತರಗಳು. ಫಸ್ಟ್ ಮೇನಲ್ಲಿ 1ನೇ ಪ್ರಶ್ನೆಗೆ ಆಪ್ಷನ್ ಡಿ ಭಾಗಲಬ್ಧ ಸಂಖ್ಯೆಗಳು, 2ನೇ ಪ್ರಶ್ನೆಗೆ ಆಪ್ಷನ್ ಎ y+1, 3ನೇ ಪ್ರಶ್ನೆಗೆ ಆಪ್ಷನ್ ಬಿ 360 ಡಿಗ್ರಿ. ಸೆಕೆಂಡ್ ಮೇನ್, 4th ಪ್ರಶ್ನೆಗೆ, 4ನೇ ಪ್ರಶ್ನೆಗೆ 5 -(-3) ಅಂದರೆ 5 + 3 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 8 ಆಗುತ್ತೆ. -3 - 5 ಅಂದರೆ -8 ಆಗುತ್ತೆ. +8 and -8 ಈಸ್ ದ ಆನ್ಸರ್ ಫಾರ್ 4th ಕ್ವಶನ್. ಫಿಫ್ತ್ ಒನ್, 7x = -35 ಇದೆ. ನಮಗೆ x ಬೇಕು. x = -35/7 ಆಗುತ್ತೆ. ಡಿವೈಡ್ ಮಾಡಿದರೆ 7 1 7 5 35 -5, x = -5. ಆರನೇ ಪ್ರಶ್ನೆ, ನಿಯಮಿತ ಬಹುಭುಜ ಎಂದರೇನು ಅಂತ ಇದೆ. ಬಹುಭುಜ ಮತ್ತು ಸಮಕೋನೀಯ ಆಕೃತಿಗಳನ್ನು, ನಿಯಮಿತ ಬಹುಭುಜ ಅಂದರೆ ಸಮಬಾಹು ಮತ್ತು ಸಮಕೋನೀಯ ಆಕೃತಿಗಳನ್ನು ನಿಯಮಿತ ಬಹುಭುಜ ಅಂತೇಳಿ ಕರೀತಾರೆ. ಎಲ್ಲ ಬಾಹುಗಳು ಸಮನಾಗಿರಬೇಕು, ಎಲ್ಲ ಕೋನಗಳು ಸಮನಾಗಿರಬೇಕು, ಅದು ನಿಯಮಿತ ಬಹುಭುಜ ಆಗಿರುತ್ತೆ. ಸೊ ಮೂರನೇ ಪ್ರಶ್ನೆ 7ನೇದು. 3ನೇ ಮೇನಲ್ಲಿ 7ನೇ ಪ್ರಶ್ನೆ. ಸೊ ಎಲ್ಲ ಡಿವೈಡ್ ಮಾಡಿದಾಗ ನಮಗೆ 1/2 ಉತ್ತರ ಬರುತ್ತೆ. ಅಂಶ ಮತ್ತು ಛೇದವನ್ನು ಬಾಗಿಸ್ತಾ ಹೋಗಬೇಕು. ಬಾಗಿಸಿದಾಗ ನಮಗೆ ಕೊನೆಗೆ ಉತ್ತರ 1/2 ಬರುತ್ತೆ. 8ನೇ ಪ್ರಶ್ನೆಗೆ ಬಹುಭುಜದ ಬಾಹುಗಳ ಸಂಖ್ಯೆ ಕೇಳಿದರೆ, ಹಾಗಾಗಿ ಬಹುಭುಜದ ಹೊರಕೋನಗಳ ಮೊತ್ತವನ್ನು ಬಹುಭುಜದ ಒಂದು ಕೋನದಿಂದ ಹೊರಕೋನದಿಂದ ಭಾಗಿಸಿದಾಗ ನಮಗೆ ಬಹುಭುಜದ ಬಾಹುಗಳ ಸಂಖ್ಯೆ ಸಿಗುತ್ತೆ. ಇದು ಬಹುಭುಜದ ಎಲ್ಲ ಹೊರಕೋನಗಳ ಮೊತ್ತ 360 ಡಿಗ್ರಿ ಆಗಿರುತ್ತೆ.
ಸೊ ಬಹುಭುಜದ ಹೊರಕೋನದ ಒಂದು ಹೊರಕೋನದಿಂದ ಭಾಗಿಸಿದಾಗ ನಮಗೆ ಬಹುಭುಜದ ಬಾಹುಗಳ ಸಂಖ್ಯೆ ಸಿಗುತ್ತೆ. ಸೊ ಹಾಗಾಗಿ 15 ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ 8ನೇ ಪ್ರಶ್ನೆಗೆ. 9ನೇ ಪ್ರಶ್ನೆ, ಫೋರ್ತ್ ಮೇನಲ್ಲಿ 9ನೇ ಪ್ರಶ್ನೆ. ಎರಡು ಅನುಕ್ರಮ ಸಂಖ್ಯೆಗಳು ಎಕ್ಸ್ ಮತ್ತು ಎಕ್ಸ್ ಪ್ಲಸ್ 1 ಆಗಿರಲಿ, ಅವುಗಳ ಮೊತ್ತ ಏನಾಗುತ್ತೆ ಎಕ್ಸ್ ಪ್ಲಸ್ 1 is equal to 51. ಸೊ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ 2x ಪ್ಲಸ್ 1 ದಟ್ ಇಸ್ equal to 51. 2x is equal to 51 ಪ್ಲಸ್ 1 ಈ ಕಡೆ ಬಂದರೆ -1 ಆಗುತ್ತೆ. 2x is equal to 50 ಆಗುತ್ತೆ. x is equal to 50/2 ಅಂದರೆ 25 ಆಗುತ್ತೆ. ಒಂದು ಸಂಖ್ಯೆ 25 ಆದರೆ ಇನ್ನೊಂದು ಸಂಖ್ಯೆ x ಪ್ಲಸ್ 1 26 ಆಗುತ್ತೆ. ಸೊ ಇದು ಇನ್ನೊಂದು ಸಂಖ್ಯೆ ಆಗಿದೆ ವಿದ್ಯಾರ್ಥಿಗಳೇ. ಇದು 3 ಅಂಕದ ಪ್ರಶ್ನೆ, 9ನೇ ಪ್ರಶ್ನೆ. ಇನ್ನು 10ನೇ ಪ್ರಶ್ನೆ, ಬಹುಭುಜದ ಎಲ್ಲ ಹೊರಕೋನಗಳ ಮೊತ್ತ 360 ಡಿಗ್ರಿ ಆಗುತ್ತೆ. ಎಲ್ಲ ಹೊರಕೋನಗಳನ್ನು ಕೂಡಿಸೋಣ. 90 ಡಿಗ್ರಿ ಪ್ಲಸ್ 50 ಡಿಗ್ರಿ ಪ್ಲಸ್ 110 ಡಿಗ್ರಿ ಪ್ಲಸ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು 360 ಡಿಗ್ರಿ. ಸೊ ಎಕ್ಸನ್ನು ಕಂಡುಹಿಡಿಯಬೇಕು. ಈ 3 ಕೋನಗಳನ್ನು ಕೂಡಿದಾಗ 250 ಡಿಗ್ರಿ ಆಗುತ್ತೆ. ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 360 ಡಿಗ್ರಿ, ಎಕ್ಸ್ ಇಸ್ ಈಕ್ವಲ್ ಟು 360 ಡಿಗ್ರಿ ಪ್ಲಸ್ ಈ ಕಡೆ 250 ಈ ಕಡೆ ಬಂದರೆ ಮೈನಸ್ 250 ಆಗುತ್ತೆ. ಸೊ 360ರಲ್ಲಿ 250 ಅಂದರೆ 110 ಡಿಗ್ರಿ ಆಗುತ್ತೆ. ಸೊ 10ನೇ ಪ್ರಶ್ನೆಗೆ ಎಕ್ಸ್ ಇಸ್ ಈಕ್ವಲ್ ಟು 110 ಡಿಗ್ರಿ ಸರಿಯಾದ ಉತ್ತರ ಆಗಿದೆ. ಸೊ 5ನೇ ಮೇನು, ಅದರಲ್ಲಿ 11ನೇ ಪ್ರಶ್ನೆ. ಫಸ್ಟ್ ಒನ್ 32/5 ಪ್ಲಸ್ 23/11 ಇಂಟು 22/15. ಸೊ ಇದು ಇಂಟು ಆಗಬೇಕು. ಇಂಟು 22/15. ಸೊ 11 ಒಂದಲೇ 11 ಎರಡಲೇ 22 ಆಗುತ್ತೆ. ಸೊ 23 ಎರಡಲೇ 46, 15 ಒಂದಲೇ 15. ಸೊ ಇದನ್ನ LCM ತೊಗೊಂಡ್ರೆ 96 ಪ್ಲಸ್ 46/15 ಆಗುತ್ತೆ. 142/15 ಆಗುತ್ತೆ. ಇದು 11ನೇ ಪ್ರಶ್ನೆಗೆ 11ನೇ ಪ್ರಶ್ನೆಯಲ್ಲಿ 1ನೇ ಪ್ರಶ್ನೆಗೆ ಉತ್ತರ ಇದು. 2ನೇ ಪ್ರಶ್ನೆ ಬರೋಣ. ಸೊ ಇಲ್ಲಿ ಹಾಗಿದೆ 3/7 ಇದೆ ಪ್ಲಸ್ 28/15 ಇದೆ. ಸೊ ಡಿವೈಡ್ ಇದೆ 14/5 ಇದೆ. ಡಿವೈಡ್ ತೆಗೆದು ಇಂಟು ಹಾಕಬೇಕು. ಇದನ್ನು ರಿವರ್ಸಾಗಿ ಬರೀಬೇಕು, ಬರ್ದ್ವಿ. ಆಮೇಲೆ ಅಂಶ ಮತ್ತು ಛೇದವನ್ನು ಭಾಗಿಸಿದಾಗ ನಮಗೆ 2/3 ಬರುತ್ತೆ. 7 ಮತ್ತು 3ಗೆ LCM ತೊಗೊಂಡು ಸಿಂಪ್ಲಿಫಿಕೇಷನ್ ಮಾಡಬೇಕು. ಸೊ ಎಷ್ಟು ಬರುತ್ತೆ ಅಂದರೆ ಆನ್ಸರ್ 23/21 ಬರುತ್ತೆ. ಇದು 11ನೇ ಪ್ರಶ್ನೆಗೆ 2ನೇ ಕ್ವಶನಿಗೆ ಉತ್ತರ ಆಗಿದೆ. ಇನ್ನು 3, 4ನೇ ಪ್ರಶ್ನೆಗೆ ಉತ್ತರ ನೋಡೋಣ. ಸೊ 11ನೇ ಮೇಲೆ 3ನೇ ಪ್ರಶ್ನೆ. 2/7 ಇಂಟು ಬ್ರ್ಯಾಕೆಟ್ ಆಫ್ 7/16 ಮೈನಸ್ 21/4 ಇದೆ. ಸೊ ಫಸ್ಟ್ ಬ್ರ್ಯಾಕೆಟ್ ಒಳಗಿರೋದು ಮಾಡೋಣ. 16 ಮತ್ತು 4ಗೆ LCM ತೊಗೋಬೇಕು. ಸೊ LCM ತೊಗೊಂಡು ಮಾಡಿದಾಗ ಏನಾಗುತ್ತೆ -17 7/16 ಆಗುತ್ತೆ. ಸೊ ಇವೆರಡನ್ನು ಗುಣಿಸಿ ಮತ್ತು ಭಾಗಿಸಿದಾಗ -11/8 ಆಗುತ್ತೆ. ಇದು 3ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಸೊ LCM ತೊಗೊಂಡು ಮಾಡಿ ಸಿಂಪ್ಲಿಫೈ ಮಾಡಿ ನಿಮಗೆ ಆನ್ಸರ್ ಬರುತ್ತೆ. ಫೋರ್ತ್ ಮೇನ್ 3/4 ಇಂಟು 8/9 ಮೈನಸ್ 40 ಇದೆ. ಸೊ 3/4 ಆಗಿದೆ. ಇಂಟು ಇದನ್ನು ಓರೆ ಗುಣಾಕಾರ ಮಾಡಿ 8 ಮೈನಸ್ 40 ಇಂಟು 9 ಅಂದರೆ 360/9 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದರೆ ಸೊ -352/9 ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ -88/3 ಆಗುತ್ತೆ. ಸೊ ಇದು 4ನೇ ಪ್ರಶ್ನೆಗೆ ಉತ್ತರ ಆಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ನೋಡಿದ್ವಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕ್ಲಾರಿಫಿಕೇಷನ್ ಬೇಕಿದ್ದರೆ ಮೆಸೇಜ್ ಮಾಡಿದರೆ ನಿಮ್ಮ ಕ್ಲಾರಿಫಿಕೇಷನ್ಗೆ ಉತ್ತರವನ್ನು ಹೇಳ್ತೀನಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.